ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ, ನಾನು ಅರಷ್ಟು ಪ್ರೆಸಿಡೆಂಟು. ನನ್ನ ಮೊದಲಾಗಿರ್ತಕ್ಕಂಥದ್ದು ದಿವೇಶ್ ಅಂತ ಹೇಳಿ. ಸರ್ ದಿವೇಶ್ ಹಾಂ, ಅವರು ಸಂಸ್ಥಾಪಕರು ಮತ್ತು ಪಾಸ್ಟಿಯರನ್ನು ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಎಂ ಪಿ ನಾಗೇಶ್ ಅಂತೇಳಿ ಈಗ ಪ್ರತಿಷ್ಠ ನಮ್ಮ ಟ್ರೆಸರರ್ ಸಾಹೇಬರು. ಹಾಗೆ ನನ್ನ ಇನ್ನೊಬ್ಬರು ನಮ್ಮ ಮೊದಲಾಗಿರ್ತಕ್ಕಂಥ ಜಗದೀಶ್ ಅಂತೇಳಿ ಅವರು ನಮ್ಮ ಡಿ ಸಿ ಮೆಂಬರ್. ನಮ್ಮೆಲ್ಲ ಪರವಾಗಿ ನಮ್ಮ ಪತ್ರಿಕಾ ಮಿತ್ರರಿಗೆ, ಸ್ನೇಹಿತರಿಗೆ ಎಲ್ಲರೂ ನಾನು ಬೆಳಗಿನ ಶುಭಾಶಯಗಳು ಧನ್ಯವಾದಗಳು ಅಂತ. ಮತ್ತು ಈ ದಿನ ನಾವು ನಾಳೆ 31ನೇ ತಾರೀಕು ಸದಸ್ಯರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ಸೈಬರ್ ಕ್ರೈಮ್ ಜಾಗೃತಿ ಕುರಿತು ಒಂದು ಉಪನ್ಯಾಸ ಮಾಡ್ತಾ ಇದ್ದೀವಿ. ಇವತ್ತೇನಾಗಿದೆ ತಮ್ಮೆಲ್ಲರಿಗೂ ಆಲ್ರೆಡಿ ತಿಳಿದಂತ ಇವತ್ತು ಸುಮಾರು ಜಾಸ್ತಿ ಮೋಸ ಹೋಗ್ತಾ ಇರೋರು ಹೈಲಿ ಎಜುಕೇಟೆಡ್ಸ್. ಇವತ್ತು ಸೈಬರ್ ಕ್ರೈಮ್ನಿಂದ ಯಾರಾದರೂ ಮೋಸ ಹೋಗ್ತಾ ಇರೋ ಆಲ್ರೆಡಿ ಗೊತ್ತಿದೆ. ಈ ಲ್ಯಾಂಗ್ವೇಜ್ ಚೆನ್ನಾಗಿ ತಿಳಿದಿರೋ ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಹಿಂದಿ ಯಾರು ಚೆನ್ನಾಗಿ ಗೊತ್ತಿದೆಯೋ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೋಸ ಹೋಗ್ತಾ ಇರೋದು ಅವರು. ಹಾಗೆ ನಮ್ಮ ದೊಡ್ಡವರು ಹೋಗ್ತಾ ಇರೋದ್ರಿಂದ ನಮ್ಮ ಸೈಬರ್ ಕ್ರೈಮ್ ಬಗ್ಗೆ ಒಂದು ಮಾಹಿತಿನ ಕೊಡಬೇಕು ಅಂತೇಳಿ ನಾವು ACP ಅಂತ ನಾವು ಸಂದೇಶ ನಾವು ಕೇಳ್ತೀವಿ. ಅವರು ಈ ನಮ್ಮ ಉದ್ಯಮಕ್ಕೆ ಸಂಬಂಧಪಟ್ಟಂತೆ, ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಮಿನಾರ್ನ ಮಾಡಿಕೊಡ್ಬೇಕು. ಮತ್ತು ಯಾವ ಥರ ನಾವು ಜಾಗೃತರಾಗಿರಬೇಕು, ಯಾವ ಥರ ನಾವು ಬ್ಯಾಂಕ್ ವಹಿವಾಟುಗಳ ಯಾವ ಥರ ಮಾಡಬೇಕು ಅನ್ನೋದನ್ನು ಕುರಿತು ಒಂದು ಸೆಮಿನಾರ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಉದ್ಯಮಕ್ಕೆ ಸಂಬಂಧಪಟ್ಟವರು, ಬಿಲ್ಡರ್ಸು, ಡೆವಲಪರ್ಸು ಮತ್ತು ಯಾರಾದರೂ ನೀವು ಮಾಹಿತಿ ಬೇಕಾದರೆ ಅದು ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ನಡೆಸ್ತಾ ಇದ್ದೀವಿ. ಹಾಗಾಗಿ ನಾವು ಈ ಒಂದು ನಮ್ಮ ಒಂದು ಸೆಮಿನಾರಿಗೆ ತಾವೆಲ್ಲ ಭಾಗಿಯಾಗಿ ಇದನ್ನ ಎಲ್ಲ ಜನಕ್ಕೆ ಅನುಕೂಲ ಆಗೋ ಥರ ಪ್ರಕಟಣೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ನಮ್ಮ ದಿವೇಶ್ ಅವರು ಶುಭೋದಯ. ದಿವ್ಯೇಶ್ ಅಂತ ನನ್ನ ಹೆಸರು. ನಾನು ಫೌಂಡರ್ ಆ್ಯಂಡ್ ಪಾಸ್ಟ್ ಚೇರ್ಮನ್ ಮೈಸೂರು ಚಾನಲ್. ನೋಡಿ, ನಮ್ಮ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಕಮ್ಯುನಿಟಿಯಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಮೊದಲು ಸಣ್ಣ ಪುಟ್ಟ ಕಳ್ತನ ಒಳಗೆ ಇದ್ವಿ. ಒಂದು 50 ಮೂಟೆ ಸಿಮೆಂಟ್ ತೆಗೆದುಕೊಟ್ರು, ಅಥವಾ ಬಿಲ್ಲಿಂಗಲ್ಲಿ ಒಂದು 50,000 ವ್ಯತ್ಯಾಸ ಕೊಡ್ತಾ ಅಂತ ಒಂದು ಚಿಂತೆ ಬರ್ತದೆ. ಆದರೆ ಇವತ್ತೊಂದು ದಿನ ನಮ್ಮ ಅಕೌಂಟನ್ನು ಡೈರೆಕ್ಟ್ ಆಗಿ ಹ್ಯಾಕ್ ಮಾಡುವಂತ ಒಂದು ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಅದಕ್ಕೆ ಆದಂತ ಹುಡುಗರಿಗೆ ಟ್ರೈನಿಂಗ್ ಕೊಡುವಂತ ಒಂದು ಅಂಡರ್ ಗ್ರೌಂಡ್ ಸಂಸ್ಥೆಗಳು ಉಟ್ಕೊಂಡಿವೆ. ಒಂದು ಸಲ ನಮ್ಮ ಅಕೌಂಟ್ ಹ್ಯಾಕ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಕಳ್ಕೊತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ವಿಷಯ. ಹ್ಯಾಕಿಂಗ್ ಅಂತ ಹೇಳಿದ್ರೆ ಅವರು ಒಂದು OTP ಕಳಿಸ್ತಾರೆ, ನಾವು ಅವ್ರಿಗೆ ಒಂದು OTP ಕಳಿಸ್ತೀವಿ, ಅದರಿಂದ ಹ್ಯಾಕಿಂಗ್ ಮಾಡ್ತಾರೆ. ಮತ್ತು ಅವರು ಲಿಂಕ್ ಕಳಿಸ್ತಾರೆ, ನಾವು ಲಿಂಕ್ ಟ್ಯಾಪ್ ಮಾಡಿದ್ರೆ ನಮ್ದು ಅಕೌಂಟ್ ಡೈರೆಕ್ಟ್ ಆಕ್ಸೆಸ್ ಬರ್ತಾ ಇದೆ. ವಿತಿನ್ ಮಿನಿಟ್ಸ್ ನಮ್ಮ ಅಕೌಂಟ್ ಅಲ್ಲಿ ಎಷ್ಟಿದೆ ಎಲ್ಲ ಖಾಲಿ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಸಾರ್ವಜನಿಕರಿಗೆ ಇದು 95% ಸಾರ್ವಜನಿಕರಿಗೆ ಗೊತ್ತಿಲ್ಲ. ಆದರೆ ಈ ಒಂದು ಸೆಮಿನಾರ್ ಅಲ್ಲಿ ನಾವು ಅಡ್ರೆಸ್ ಮಾಡ್ತಾ ಇರೋದು ನಮ್ಮ ಕಮ್ಯುನಿಟಿ, ಅಂದ್ರೆ ಬಿಲ್ಡರ್ಸ್, ಡೆವಲಪರ್ಸ್, ಆರ್ಕಿಟೆಕ್ಟ್ಸ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವರನ್ನ ಯಾವ ರೀತಿ ನಾವು ಎಜುಕೇಟ್ ಮಾಡ್ಬೋದು, ಮತ್ತೆ ಯಾವ ರೀತಿ ನಮ್ಮ ಅಕೌಂಟ್ನ ನಾವು ಬ್ಯಾಂಕ್ ಅಕೌಂಟ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು, ಮತ್ತೆ ನಾವು ಏನ್ ಮಾಡಬಾರ್ದು ಮತ್ತೆ ಏನ್ ಮಾಡಬೇಕು, ನಾವು ಮೋಸ ಹೋಗದೇ ಇರೋದಕ್ಕೆ ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೆ ಸಂದೇಶವರು ಬರ್ತಾ ಇದ್ದಾರೆ. ಮೈಸೂರಿನ ಇನ್ಚಾರ್ಜ್ CCB ಪೊಲೀಸ್ ಅವರು ಆನ್ಲೈನ್ ಅಸಿಸ್ಟೆಂಟ್ ಕಮಿಷನರ್ ಅವರು ಆನ್ಲೈನ್ ಸೈಬರ್ ಕ್ರೈಮ್ ಬಗ್ಗೆ ನಮ್ಮ ಒಂದು ಕಮ್ಯುನಿಟಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಗೆ ತಿಳಿಸ್ಕೊಡಕ್ಕೆ ಬರ್ತಾರೆ. ಇದು ಬರೀ ನಮ್ಮ ನೆರೆಟ್ಕೋ ಮೆಂಬರ್ಸ್ ಮಾತ್ರ ಅಲ್ಲ, ನಮ್ಮ ಮೈಸೂರಿನಲ್ಲಿರುವಂತಹ ಬಿಲ್ಡರ್ಸ್, ಡೆವಲಪರ್ಸ್, ಆರ್ಕಿಟೆಕ್ಟ್ಸ್, ಸಿವಿಲ್ ಕಾಂಟ್ರಾಕ್ಟರ್ಸ್, ಮೆಟೀರಿಯಲ್ ಬಿಲ್ಡರ್ಸ್ ಯಾರೇ ಆಗಿದ್ರು ಅವರೆಲ್ಲ ಬಂದು ಮಾಹಿತಿ ತಗೋಬಹುದು. ಮತ್ತೆ ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್ ಕೂಡ
ಕೂಡ ಇರುತ್ತೆ. ಅವ್ರಿಗೆ ಏನೇ ಡೌಟ್ ಇದ್ರು ಕೇಳಿ ತಿಳಿದು. ಥ್ಯಾಂಕ್ ಯು. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಫ್ರಾಡ್ ಮಾಡೋಕ್ಕೆ ಸಾಧ್ಯ ಇದೆ? ಸರ್ ರಿಯಲ್ ಎಸ್ಟೇಟ್ ಏನು ಕೆಲವು ಸರ್ ಈಗ ನಾವೇನು ತಿಳ್ಕೊಂಡಿದ್ದೀವಿ ಅಂತಂದರೆ ರಿಯಲ್ ಎಸ್ಟೇಟ್ ಫ್ರಾಡ್ ಅಂತಂದರೆ ಡಾಕ್ಯುಮೆಂಟ್ಸ್ ಫೇಕ್ ಮಾಡ್ತಾರೆ, ಅಥವಾ ಆ ಟೈಪಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ರಿಯಲ್ ಎಸ್ಟೇಟಲ್ಲಿ ಚೀಟ್ ಮಾಡೋಂಥ ಸನ್ನಿವೇಶ ಇದೆ. ಈ ಸೈಬರ್ ಕ್ರೈಮು ರಿಯಲ್ ಎಸ್ಟೇಟ್ ಯಾವ ಥರ ನೀವು? ಸೈಬರ್ ಕ್ರೈಮ್ ಏನು ಅಂತ ಹೇಳಿದ್ರೆ ಸರ್, ಈಗ ನಮ್ಮ ಅಕೌಂಟೇಬಲ್ ಇವಾಗ ಈಗ ಅಕೌಂಟಿಂದೇ ಹ್ಯಾಕ್ ಆಗ್ತಾ ಇದೆ. ಅಕೌಂಟಿಂದ ಕೋಟ್ಯಾಂತರ ಹೋಗ್ತಾ ಇದೆ. ಈಗ ನಮ್ಮಲ್ಲಿ ಮನ್ಮನೇಲಿ ಹೇಳ್ಕೊಳಕ್ಕಾಗಲ್ಲ, ಮನ್ಮನೇಲಿ ಕೋಟಿಗಟ್ಟೆ ಹೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ ಅದನ್ನು ಗೊತ್ತು ನನಗೆ. ನೀವಿಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿದಿರಲ್ಲ.